ಫರೂಕ್ ಸಾಹೇಬರು 3-4 ದಿನ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಕಾರಣ ಬೇರೆ ಬೇರೆ. ನಿಮ್ಮ ಸಂಪ್ರದಾಯದ ಪ್ರಕಾರ ಯಾರಾದರೂ ತೀರೋ ಹೋದರೆ ಎಲ್ಲ ಶವ ಸಂಸ್ಕಾರಗಳನ್ನು ಮಾಡಿ ಪೂರೈಸುವವರಿಗೆ ಅದು ನಿಮ್ಮ ಸಂಪ್ರದಾಯ. ಒಂದು 3 ದಿನ ಡಿಲೇ ಆಗಿದೆ. ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬೇಕಾಗ್ತಿಲ್ಲ. ಈಗ ಇಲ್ಲಿ ಪಕ್ಕದಲ್ಲಿ ಗುರುಗಳು ಇದ್ದಾರೆ. ಇಲ್ಲಿ ಏನು ಸಮಸ್ಯೆ ಆಗಿದೆ ಬೇರೆಯವ್ರನ್ನ ಕರ್ಕೊಂಡು ಬಂದು ನಿಜವಾದಂಥ ಗುರುಗಳಿಗೆ ಅವರ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ಸ್ನೇಹಿತರುಗಳು, ಅದರ ಎಲ್ಲ ವಿವರಗಳನ್ನು ಫರೂಕ್ ಅವರು ಹೇಳೋದು ಅಷ್ಟೇ ಅಲ್ಲ, ಹೈಕೋರ್ಟಿನ ಅಡ್ವೊಕೇಟ್ ಆಗಿರ್ತಕ್ಕಂಥ ಒಬ್ಬ ಮುಸ್ಲಿಂ ಮಹಿಳೆ ಇವತ್ತು ಈ ಸಭೆಯಲ್ಲಿ ಮಾತಾಡಿದ್ರು. ಅವರು ಹೇಳಿದ್ದನ್ನೆಲ್ಲ ಗ್ರಹಿಸ್ಕೊಂಡಿದ್ದೇನೆ. ನಮ್ಮ ಸ್ನೇಹಿತರು ಶೆಟ್ಟರು ಕೂಡ ನಿಮ್ಮ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡು ಬೆಳಗಿಂದ ಇಲ್ಲೇ ಬಂದು ನಿಮ್ಮ ಜೊತೆ ಎಲ್ಲ ಒಡನಾಡಿಯಾಗಿ ನಿಮ್ಮ ಕಷ್ಟ ಸುಖ ತಿಳ್ಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನನಗೆ ಹೆಚ್ಚು ಮಾತನಾಡೋದು ಬೇಕಾಗಿಲ್ಲ. ನನಗೆ ಈಗ ವಯಸ್ಸು 92. ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಅರಿವಾಗಿದೆ. ಚುನಾವಣೆ 23ನೇ ತಾರೀಕು ಕೌಂಟಿಂಗ್ ಆಗುತ್ತೆ. ಅದಾದ ಮೇಲೆ ನಾನು ಫರೂಕ್ ಅವರು ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೆಣ್ಣು ಮಗಳು ಅಡ್ವೊಕೇಟ್ ಇಲ್ಲೆಲ್ಲೋ ಇದ್ರು, ರಬೀನಾ. ಬರ್ತೀರಿ 1 ಗಂಟೆ ಅಲ್ಲ 2 ಗಂಟೆ ಅಲ್ಲ ಕೂರ್ತೇವೆ. ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಇದು ಒಂದು ಸಾಂಕೇತಿಕ. ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಳಬೇಕಾಗಿದೆ. ನಿಮಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ. ಇದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇವತ್ತು 8 ಕಾರ್ಯಕ್ರಮ ಇದೆ, ಭಾಳ ಲೇಟ್ ಆಯಿತು. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 13ನೇ ತಾರೀಕು ನೀವು ಇಷ್ಟೊಂದು ಜನ ಏನು ಸೇರಿದಿರಿ, ನಮ್ಮ ತಾಯಂದಿರು, ಯುವಕರು, ಹಿರಿಯರು, ಅನೇಕ ಜನ ಇವತ್ತು ಪಕ್ಷಕ್ಕೂ ಸೇರಿದಿರಿ. ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ನೀವೆಲ್ಲರೂ ಒಟ್ಟು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ಶಾಸಕರನ್ನಾಗಿ ಮಾಡುವ ಹೊಣೆಗಾರಿಕೆಯನ್ನು ನೀವು ತೆಗೆದುಕೊಂಡ್ರೆ, ನಾನು ನನ್ನ ಸ್ನೇಹಿತರು ನಾವೆಲ್ಲರೂ ಸೇರಿ ಇಲ್ಲಿ ಆಗಿರುವ ಅನ್ಯಾಯ ಏನಿದೆ, ನಿಜವಾದಂಥ ಈ ಒಂದು ಆಸ್ತಿಯ ಹಕ್ಕುದಾರರು ಯಾರು, ಅದರ ಬಗ್ಗೆ
ಎಲ್ಲ ವಿಷಯ ಹೇಳಿದರೆ ನಾವು ಈ ವಿಷಯದಲ್ಲಿ ಏನು ಪರಿಹಾರ ಕೊಡಬೇಕು ಅದಕ್ಕೆ ಸಂಪೂರ್ಣವಾದಂಥ ಹೋರಾಟ ಮಾಡುವ ಜವಾಬ್ದಾರಿನ ನಾವು ತಗೊಳ್ತೇವೆ ಅಂತ ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಸರ್ವರಿಗೂ ನಮಸ್ಕಾರ ಮಾಡ್ತೇನೆ. ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡೋದಕ್ಕೆ ಸಮುದಾಯದ್ದು ನಾನು ಕನ್ನಡದಲ್ಲಿ ಹೇಳಿದೆ, ಅದರ ಮಾತು ಅನುಮಾನ ಬಂತೇನೋ, ಯಾವ ಸಂಶಯ ಬೇಡ. We will do our best to see that justice is done. Justice is done. For that, we will do our best and we will fight collectively, including Advocate Madam. Also here, she will assist all the legal formalities. I will see what best I could do. I will do my best. With these regards, I will once again thank all the friends who joined the party now, and Guruji is also familiar. Guruji, I will assure, I will try my best to see that what injustice is done to Guruji will be rectified. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.